ಟಿವಿ ಕನ್ನಡ ಚಾನೆಲ್ಗೆ ಸ್ವಾಗತ. ನಾನು ತೃಷಾ ರಮೇಶ್. ಶಾಲೆಯ ಬಿಸಿ ಊಟದಲ್ಲಿ ಹುಳಗಳದ್ದೇ ಕಾರ್ಬಾರು, ಈ ತರದೊಂದು ಸಮಸ್ಯೆ ಎದುರಾಗಿದೆ. ನಾವೆಲ್ಲ ಶಾಲೆಗೆ ಹೋಗ್ಬೇಕಾದ್ರೆ ನಮ್ಮ ಅಪ್ಪ ಅಮ್ಮ ಬಿಸಿ ಊಟ ಇರುತ್ತೆ, ಮಕ್ಕಳು ಆರಾಮಾಗಿ ಊಟ ಮಾಡಿ ಚೆನ್ನಾಗಿ ಓದ್ತಾರೆ. ಊಟ ಕೊಟ್ಟು ಕಳ್ಸೋದು ತಪ್ಪುತ್ತೆ, ಯಾಕೆಂದ್ರೆ ಬೆಳಗ್ಗೆ ಬುತ್ತಿಗೆ ಹಾಕಿದ್ರೆ ಮಧ್ಯಾಹ್ನ ತಿಂತಾ ಇರ್ತಿದ್ವಿ, ಅದು ತಣ್ಣಗಾಗಿರ್ತಿತ್ತು. ಆದ್ರೆ ಸರ್ಕಾರಿ ಶಾಲೆಗಳಲ್ಲಿ ಹಾಗಲ್ಲ, ಬಿಸಿ ಬಿಸಿಯಾಗಿ ಮಧ್ಯಾಹ್ನದ ಊಟ ಕೊಡ್ತಾರೆ. ಆದ್ರೆ ಈ ಒಂದು ಶಾಲೆಯಲ್ಲಿ ಊಟ ಅಲ್ಲ, ಅನ್ನ ಅಲ್ಲ, ಅದು ಹುಳುದ ಅನ್ನ ಸಿಗ್ತಾ ಇದೆ. ಅದನ್ನೇ ಮಕ್ಕಳಿಗೆ ಕೊಡ್ತಾ ಇದ್ದಾರೆ. ಬಿಸಿ ಊಟ ಆಗಿಲ್ಲ, ಹುಳುದ ಊಟ ಆಗಿದೆ. ಶಾಲೆಯ ಆಡಳಿತ ಮಂಡಳಿಗೆ ತಿಳಿಸಿದ್ರೆ, ಶಿಕ್ಷಕರಿಗೆ ತಿಳಿಸಿದ್ರೆ ಡೋಂಟ್ ಕೇರ್, ಯಾವುದೇ ರೀತಿಯ ಕ್ರಮಗಳನ್ನು ತಗೊಂತಾ ಇಲ್ಲ. ಸರ್ಕಾರಿ ಶಾಲೆಗಳು ಅಂದ್ರೆ ಅಷ್ಟೊಂದು ನೆಗ್ಲೆಕ್ಟಾ? ಅಲ್ಲಿಗೆ ಬರೋ ಮಕ್ಕಳು ಅಂದ್ರೆ ಅಷ್ಟೊಂದು ನೆಗ್ಲೆಕ್ಟಾ ನಿಮ್ಗಳಿಗೆ? ಅವ್ರ ಜೀವಕ್ಕೆ ಬೆಲೆ ಅನ್ನೋದೇ ಇಲ್ಲ. ಇದು ಒಂದು ಸಮಸ್ಯೆ ಅಂತಲ್ಲ, ಹಲವಾರು ಸಮಸ್ಯೆಗಳಿದಾವೆ. ಅದೇನೇ ಸಮಸ್ಯೆ ಇರಲಿ, ತಿನ್ನೋ ಅನ್ನೋದಲ್ಲಿ ಹುಳ ಇದ್ರೆ ಪುಟ್ಟು ಪುಟ್ಟು ಮಕ್ಳು ಹೇಗ್ರಿ ತಿನ್ಬೇಕು ಅದನ್ನ? ಶಿಕ್ಷಕರು ಬರೀ ಪಾಠ ಮಾಡಕ್ಕಲ್ಲ, ಮಕ್ಕಳನ್ನ ಕಡೆ ಗಮನ ಕೊಡ್ಬೇಕು, ಊಟದಲ್ಲಿ ಏನಾಗ್ತಿದೆ ಅಂತ. ಯಾಕೆ ನೀವು ಯಾರು ಆ ಊಟ ಮಾಡೋದಿಲ್ವಾ? ಹಾಗಾದ್ರೆ ನನಗೆ ಈ ಸುದ್ದಿಯನ್ನ ನೋಡಿದ ತಕ್ಷಣ ಒಂದು ಪ್ರಶ್ನೆ ಕಾಡ್ತು. ಹಾಗಾದ್ರೆ ನಾವೆಲ್ಲ ಶಾಲೆಗೆ ಹೋಗ್ಬೇಕಾದ್ರೆ ನಾವೇನ್ ಊಟ ಮಾಡ್ತಿದ್ವೋ ಅದನ್ನೇ ನಮ್ಮ ಶಿಕ್ಷಕರು ತಿಂತಾ ಇದ್ರು. ಹಾಗಾದ್ರೆ ಈ ಶಾಲೆಯಲ್ಲಿ ಶಿಕ್ಷಕರು ಆ ಊಟವನ್ನ ಸೇವನೆ ಮಾಡ್ತಿಲ್ವಾ? ಅವರು ಹಂಗಾರೆ ಉಳದೆ ಊಟ ತಿಂತಾ ಇದ್ದಾರಾ? ಮಕ್ಳು ಹೇಗ್ರಿ ಬದುಕ್ಬೇಕು? ಮಕ್ಳು ರಜೆ ಹಾಕಿದ್ರೆ ಅಟೆಂಡೆನ್ಸ್ ಶಾರ್ಟೇಜು, ಅಟೆಂಡೆನ್ಸ್ ಕಟ್ ಆಗುತ್ತೆ ಅಂತೀರಾ? ಅನಾರೋಗ್ಯ ಕಾರಣ ಆಗ್ತಿರೋದು ಯಾರು? ನೀವುಗಳೇ. ಪುಟ್ ಪುಟ್ಟು ಮಕ್ಕಳುಗಳು ಶಾಲೆಗೆ ಬರ್ತಾರೆ, ಆ ಬ್ಯಾಗ್ ಹೊತ್ಕೊಂಡು, ಮಧ್ಯಾಹ್ನ ಬಿಸಿ ಊಟ ಸಿಗುತ್ತೆ, ನಮ್ಮ ಮಕ್ಕಳು ಚೆನ್ನಾಗಿರ್ತಾರೆ ಅಂತ ನಂಬಿ ಕಳಿಸ್ತಾರೆ ಪೋಷಕರು ಸರ್ಕಾರಿ ಶಾಲೆಗಳಿಗೆ. ಅದನ್ನು ಈ ತರ ಕುಲಗೆಡ್ಸಿಟ್ರೆ ಇನ್ ಹೇಗ್ರಿ ನಂಬಿಕೆ ಬರುತ್ತಾರೆ? ರಾಜ್ಯದಲ್ಲಿ ಹಲವಾರು ಸರ್ಕಾರಿ ಶಾಲೆಗಳು ಮುಚ್ತಾ ಇದಾವೆ. ಯಾಕೆ ಅಂದ್ರೆ ನಿಮ್ಗಳ ಈ ಬೇಜವಾಬ್ದಾರಿತನದಿಂದ ಹುಳ ಸಿಗ್ತಾ ಇದೆ ಅಥವಾ ಇನ್ನೊಂದು ಮತ್ತೊಂದು ಆಗ್ತಾ ಇದೆ. ವಾಂತಿ ಭೇದಿಯಾಗಿ ಹಲವಾರು ಮಕ್ಕಳು ಹಾಸ್ಪಿಟ್ಲಿಗೆ ದಾಖಲಾಗ್ತಾ ಇದ್ದಾರೆ. ರಾಜ್ಯದಲ್ಲಿ ಸಾಕಷ್ಟು ದಿನಗಳಾದ್ರೆ ಇಂಥ ಸಮಸ್ಯೆಗಳನ್ನ ನೋಡೋದಾಗಿದೆ ನಾವು ಸರ್ಕಾರಿ ಶಾಲೆಗಳ ಕಡೆಯಿಂದ. ಯಾಕಿಷ್ಟು ಬೇಜವಾಬ್ದಾರಿತನ ಅಧಿಕಾರಿಗಳಿಗೆ? ಯಾರು ಅಧಿಕಾರಿಗಳು ಶಾಲೆಗಳನ್ನ ವಿಸಿಟ್ ಮಾಡ್ತಾ ಇಲ್ವಾ? ನಿಮ್ಮನ್ನ BOಗಳಾಗಿ EOಗಳಾಗಿ ಕೂರ್ಸಿರೋದೆ ಶಾಲೆಗಳನ್ನ ಅಭಿವೃದ್ಧಿ ಮಾಡೋಕೆ, ಅದನ್ನ ಶಾಲೆಗಳನ್ನ ನಶಿಸಿ ಹೋಗೋ ತರ ಮಾಡಿ ಅಂತಲ್ಲ. ನೀವೇ ಇದೇ ರೀತಿ ಬೇಜವಾಬ್ದಾರಿತನ ನಡ್ಕೊಂಡ್ರೆ ಪೋಷಕರು ಹೇಗ್ರಿ ನಂಬಿಕೆ ಬರುತ್ತೆ ಶಾಲೆಗಳಿಗೆ ಕಳ್ಸಕ್ಕೆ? ಸರ್ಕಾರಿ ಶಾಲೆ ಇನ್ಯಾವಾಗ್ರೆ ಉದ್ಧಾರ ಆಗೋದು? ಇದೆಲ್ಲಾಗಿರೋದು ಅಂತ ಹೇಳ್ತೀನಿ ನೋಡಿ. ಚಿಕ್ಕಮಗಳೂರು ಜಿಲ್ಲೆಯ ಕಡೂರು ಪಟ್ಟಣದಲ್ಲಿ PM ಶ್ರೀ ಸರ್ಕಾರಿ ಶಾಲೆಯಲ್ಲಿ ನಡೆದಂತ ಘಟನೆ. ಸರ್ಕಾರಿ ಶಾಲೆಯಲ್ಲಿ ಈ ತರದ್ದೊಂದು ಘಟನೆ ನಡೆದಿದೆ ಅಂದ್ರೆ ಶೇಮ್ ಆನ್ ಯು, ನಾಚಿಕೆ ಆಗ್ಬೇಕು ನಿಮ್ಗಳಿಗೆ. 2026 ಇದೀವಿ. ಸರ್ಕಾರಿ ಶಾಲೆಗಳು ಮುಚ್ತಾ ಇದಾವೆ. ಹೈಸ್ಕೂಲ್ ಇರ್ಬೋದು, PUC ಕಾಲೇಜ್ಗಳಿರ್ಬೋದು, ಡಿಗ್ರಿ ಕಾಲೇಜ್ಗಳಿರ್ಬೋದು, ಪ್ರೈಮರಿ ಸ್ಕೂಲ್ಗಳಿರ್ಬೋದು. ಯಾಕೆ ಹೇಳಿ? ನಿಮ್ಮಗಳ ಬೇಜವಾಬ್ದಾರಿತನದಿಂದ, ಪ್ರೈವೇಟ್ ಅವರಿಂದ ಅಲ್ಲ. ನೀವು ನೆಟ್ಟಗಿದ್ದಿದ್ರೆ ಪೋಷಕರು ಯಾಕ್ರಿ ಪ್ರೈವೇಟ್ ಸ್ಕೂಲ್ಗಳಿಗೆ ಹಾಕ್ತಾರೆ? ಮೀಟಿಂಗ್ ಅಂತ ಹೇಳಿ ವಾರಗಳ ದಿನಗಳ ಗಟ್ಲೆ ಹೋಗೋದು, ಇನ್ನೇನೋ ಮತ್ತೊಂದಕ್ಕೆ ಹೋಗೋದು. ಮಕ್ಕಳು ಹೇಗ್ರಿ ವಿದ್ಯಾಭ್ಯಾಸ ಮಾಡ್ಬೇಕು? ಅದು ಹೋಗ್ಲಿ, ತಿನ್ನೋ ಊಟದಲ್ಲೂ ಸಮೇತ ಹುಳ ಸಿಕ್ಕರೆ ಏನು ಮಾಡ್ಬೇಕು? ಮಕ್ಕಳು ಪಾಪ ಬಾಕ್ಸ್ ತರ್ತಾ ಇದಾವಂತ ವಿಜುವಲ್ಸ್ ನೀವು ನೋಡ್ಬೇಕು. ಮಕ್ಕಳು ಬಾಕ್ಸ್ ತರ್ತಾ ಇದಾರೆ ನೋಡಿ. ಆ ವಿಜುವಲ್ಸ್ ನ ಒಂದ್ಸಲ ಆ ವಿಡಿಯೋ ನೋಡಿ, ಕರಡು ಕಿತ್ತು ಬರುತ್ತೆ. ನಮ್ಗಳಿಗೆ ಹಿಂಗ ಅನ್ನಿಸ್ತಿದೆ ಅಂದ್ರೆ ಪಾಪ ಹುಳದ್ ಅನ್ನ ಅಂತ ನೆನೆಸ್ಕೊಂಡಾಗ ನಮ್ಗಳಿಗೆ ಎಷ್ಟು ಬೇಜಾರಾಗ್ತಿದೆ ಅಂದ್ರೆ ಇನ್ನ ಪಾಪ ತಿಂತಾ ಇದಾವಲ್ಲ ಮಕ್ಕಳು, ಈಗ ಅವು ಹೆಂಗ್ ತಿನ್ಬೇಕು? ಹೊಟ್ಟೆ ನೋವು ಅಥವಾ ಇನ್ನೊಂದು ಮತ್ತೊಂದು ಬಂದ್ರೆ ಯಾರು ನೋಡ್ತಾರೆ? ಪಾಪ ಅಪ್ಪ ಅಮ್ಮ ಏನೋ ಕೂಲಿನೋ ಏನೋ ಮಾಡಿ ಮಕ್ಕಳನ್ನ ಶಾಲೆಗೆ ಕಳಿಸ್ತಾ ಇರ್ತಾರೆ. ಹುಷಾರಿಲ್ಲ ದಿನಕ್ಕೆ 300-400 ರೂಪಾಯಿ ದಿನಗೂಲಿಗೆ ಹೋಗ್ತಾ ಇರ್ತಾರೆ. ಅದರಲ್ಲಿ ಮಕ್ಕಳಿಗೆ ಆರೋಗ್ಯ ಸಮಸ್ಯೆ ಆದಾಗ ಸರಿ, ಅದು ಹೋಗ್ಲಿ, ಗೌರ್ಮೆಂಟ್ ಹಾಸ್ಪಿಟಲ್ನಾರು ನೀವು ನೆಟ್ಟಗಿಟ್ಟಿದ್ದೀರಾ? ಜಿಲ್ಲಾಸ್ಪತ್ರೆಗಳೇ ನೆಟ್ಟಗಿಲ್ಲ ಹೇಳ್ಬೇಕು ಅಂದ್ರೆ. ಎಷ್ಟೋ ಜಿಲ್ಲಾಸ್ಪತ್ರೆಗಳು ನೆಟ್ಟಗಿಲ್ಲ. ಅವುಗಳಲ್ಲೂ ಸರಿಯಾದ ರೀತಿಯ ಟ್ರೀಟ್ಮೆಂಟ್ ಸಿಗಲ್ಲ. ಇವತ್ ಹೋದ್ರೆ ಇನ್ನು 3 ದಿನ ಬಿಟ್ಟು ಟ್ರೀಟ್ಮೆಂಟ್ ಸಿಗುತ್ತೆ. ಆ ತರದ ಜಿಲ್ಲಾಸ್ಪತ್ರೆಗಳು ಇದಾವೆ. ಉದಾಹರಣೆ ಕೊಡ್ರೆ ಬಹಳ ಸಿಗುತ್ತೆ ಉದಾಹರಣೆಗಳು ಜಿಲ್ಲಾಸ್ಪತ್ರೆಗಳ ಬಗ್ಗೆ ಹೇಳೋದಾದ್ರೆ. ಅಂಥದ್ರಲ್ಲಿ ನೀವು ಕೊಡೋ ಊಟ, ಒಂದು ಹೊತ್ತಿನ ಊಟಕ್ಕೂ ಈ ತರ ಮಾಡಿದ್ರೆ, ಹುಳ ಬಿದ್ದಿರೋ ಅನ್ನನ ಕೊಟ್ರೆ ಅಪ್ಪ ಅಮ್ಮ ಅಲ್ಲ, ದೇವ್ರು ಕೂಡ ಮೆಚ್ಕೊಳಲ್ಲ. ನಿಮ್ಗೆ ಹೆಂಗ್ರಿ ಮನ್ಸು ಬರುತ್ತೆ ಆ ಮಕ್ಳು ತಿಂತಾ ಇರೋದನ್ನ ನೋಡ್ಕೊಂಡು ಸುಮ್ಮನೆ ಇರೋದಕ್ಕೆ? ನಿಮ್ಮನೆ ಮಕ್ಕಳಾದ್ರೆ ನೀವು ಹಿಂಗೆ ಇರ್ತೀರಾ? ಸುಮ್ಮನೆ ಎದ್ದು ಬಿಡ್ತೀರಾ? ಬಿಡಿ, ಉಳಿದನ್ನ ತಿನ್ಕೋಬಿಡ್ಲಿ ಏನೋ ಆಗುತ್ತೆ ಅಂತ? ಇಲ್ಲ ಅಲ್ಲ.
ಒಂದ್ಸಲ ಯೋಚನೆ ಮಾಡಿ, ನೀವು ಆ ಜಾಗದಲ್ಲಿ, ಆ ಪುಟ್ಟು ಪುಟ್ಟು ಮಕ್ಕಳ ಜಾಗದಲ್ಲಿ ನಿಮ್ಮ ಮಕ್ಕಳು ಇದ್ದಿದ್ರೆ ನೀವ್ ಇದೇ ತರ ನಡ್ಕೊಂತಾ ಇದ್ರಾ? ಹುಳುದನ್ನ ನೀವು ತಿನ್ನಕ್ ಬಿಡ್ತಾ ಇದ್ರಾ? ಇಲ್ಲ ಅಲ್ಲ. ಒಂದೇ ಒಂದ್ ಹುಳ ಸಿಕ್ಕಿದ್ರೆ ಸಾಕು, 5 ಸ್ಟಾರ್ ಹೋಟೆಲಿಂದಾನೇ ಊಟ ತರಿಸ್ತಿದ್ರಿ ಅಲ್ಲ. ಅದಕ್ಕೂ ಕೆಲವರು ಇದಾರೆ, ರೆಡಿ ಇದಾರೆ. ಅಂತದ್ರಲ್ಲಿ ಬೇರೆಯವ್ರ ಮನೆ ಮಕ್ಕಳು ದಿನ 10 ಗಂಟೆಗೆ ಬರ್ತಾರೆ, 4 ಗಂಟೆಗೆ ಹೋಗ್ತಾರೆ. ಅವ್ರ ಮೇಲೆ ಯಾಕೆ ಇಷ್ಟು ಇದು ತಾರತಮ್ಯ ಯಾಕೆ ಮಾಡ್ತಾ ಇದ್ದೀರಾ? ಸರಿ, ಒಂದು ಸಲ ನೀವು ತಿನ್ ನೋಡಿ ಆ ಹುಳದನ್ನ ಹೆಂಗಿರುತ್ತೆ ಅಂತ. ಯಾಕೆ ತಿನ್ನಕ್ ಆಗಲ್ಲ, ಯಾರು ತಿನ್ನೋದು ಇಲ್ಲ. ಈಗ ಎಲ್ಲಿ ಅಭಿವೃದ್ಧಿ ಮಾಡ್ತಾ ಇದೀವಿ, ಎಲ್ಲಿ ಅಭಿವೃದ್ಧಿ ಮಾಡ್ತಾ ಇದೀವಿ? ನನಗೆ ಈ ಒಂದೊಂದ್ಸಲ ನೆನೆಸ್ಕೊಂಡ್ರೆ ಈ ವ್ಯವಸ್ಥೆಯನ್ನ ತುಂಬಾ ಕೋಪ ಬರುತ್ತೆ. ಗ್ರಾಮ ಪಂಚಾಯಿತಿ, ತಾಲೂಕ್ ಪಂಚಾಯಿತಿ, ಜಿಲ್ಲಾ ಪಂಚಾಯಿತಿ, MLAಗಳು ಅಲ್ಲೇ ಇರ್ತಾರೆ. ಯಾಕೆ ನೀವ್ ಯಾರು ಸರ್ಕಾರಿ ಶಾಲೆಗಳನ್ನ ವಿಸಿಟ್ ಮಾಡಲ್ಲ? ಯಾಕೆ ಮಾಡ್ತೀರಾ? ನಿಮ್ ಮಕ್ಕಳೆಲ್ಲ ಪ್ರೈವೇಟ್ ಸ್ಕೂಲು, ಪ್ರೈವೇಟ್ ಕಾಲೇಜ್ಗಳಲ್ಲಿ ಓದ್ತಾ ಇರ್ತಾರಲ್ವಾ? ನೀವ್ ಯಾಕೆ ಮಾಡ್ತೀರಾ ಸರ್ಕಾರಿ ಶಾಲೆಗಳನ್ನ? ನಿಮ್ಗೆ ಅದರಿಂದ ಏನಾಗ್ಬೇಕಾಗಿದೆ? ರಸ್ತೆಲ್ಲಾರು 1% 2% ದುಡ್ಡು ಹೊಡಿಬೋದು, ಸರ್ಕಾರಿ ಶಾಲೆಯಲ್ಲಿ ಆಗಲ್ವಲ್ಲ, ಅದಕ್ಕೆ ನೀವು ವಿಸಿಟ್ ಮಾಡಲ್ಲ. ಮತ್ತೆ ಹೇಳ್ತಾರೆ ಸರ್ಕಾರಿ ಶಾಲೆಗಳು ಉಳಿಬೇಕು, ಸರ್ಕಾರಿ ಶಾಲೆಗಳನ್ನ ಅಭಿವೃದ್ಧಿ ಪಡಿಸ್ಬೇಕು ಅಂತ. ತಿನ್ನೋ ಅನ್ನದಲ್ಲಿ ಹುಳ ಇದೆ, ಇನ್ನೇನ್ರಿ ನೀವು ಅಭಿವೃದ್ಧಿ ಪಡಿಸಿರೋದು? ಅಷ್ಟು ಶಾಲೆ ಉದ್ಧಾರ ಮಾಡಿದೀವಿ, ಅಷ್ಟು ಶಾಲೆ ಅಭಿವೃದ್ಧಿ ಪಡಿಸಿದೀವಿ, ಅದು ಕೊಡ್ತಾ ಇದೀವಿ. ಸರ್ಕಾರಿ ಶಾಲೆಯಲ್ಲಿ ಹಾಗೆ ಸಿಗುತ್ತೆ, LKG ಇಂದ ಶುರು ಮಾಡ್ತೀವಿ ಇನ್ ಮುಂದೆ ಸರ್ಕಾರಿ ಶಾಲೆಗಳನ್ನ. ಎಲ್ಲ ಪ್ರೈವೇಟೈಸೇಷನ್ ಅಲ್ಲಿ ಏನೇನೆಲ್ಲ ಸಿಗುತ್ತೆ ಸೌಲಭ್ಯಗಳು ಇನ್ ಮುಂದೆ ಸರ್ಕಾರ ಶಾಲೆಗಳಲ್ಲೂ ಸಿಗುತ್ತೆ ಅಂತಿರಲ್ಲ. ತಿನ್ನೋ ಅನ್ನದಲ್ಲೂ ಹುಳ ಇದೆ ರೀ, ಅದು ಮಾತ್ರ ಕಾಣಿಸ್ತಾ ಇಲ್ಲ. ಇದು ಒಂದು ಸ್ಕೂಲಿನ ಸಮಸ್ಯೆ ಅಲ್ಲ. ಇಂಥ ಸಮಸ್ಯೆಗಳನ್ನ ರಾಜ್ಯದಲ್ಲಿ ಬಹುತೇಕ ಶಾಲೆಗಳು 100ಕ್ಕೆ 90 ಭಾಗದ ಶಾಲೆಗಳು ಅನುಭವಿಸ್ತಾ ಇದಾವೆ. ಅಲ್ಲಿಗೆ ಹೋಗುವಂತ ಮಕ್ಕಳು ಅನುಭವಿಸ್ತಾ ಇದ್ದಾರೆ. ಸರ್ಕಾರಿ ಶಾಲೆಗೆ ಕಳಿಸಿದ್ರೆ ನಮ್ಮ ಮಕ್ಕಳು ಏನೋ ಕಲಿತಾರೆ, ಸಂಸ್ಕಾರ ಕಲಿತಾರೆ, ಚೆನ್ನಾಗಿ ಓದ್ತಾರೆ, ಮುಂದೆ ಒಂದ್ ಒಳ್ಳೆ ಅಧಿಕಾರಿಗಳಾಗ್ತಾರೆ ಅಂತ ಅಪ್ಪ ಅಮ್ಮ ಕನಸು ಇಟ್ಕೊಂಡಿರ್ತಾರೆ, ಕನಸು ಕಟ್ಟಿರ್ತಾರೆ ಮಕ್ಕಳ ಮೇಲೆ. ಆದ್ರೆ ನೀವುಗಳ ಮಕ್ಕಳ ಜೀವಕ್ಕೆ ಆಪತ್ತನ್ನು ತರ್ತಾ ಇದ್ದೀರಾ ನೀವುಗಳು. ನಾಚಿಕೆ ಆಗ್ಬೇಕು ನಿಮ್ಗಳಿಗೆ. ನಿಮ್ಗೆ ಎಷ್ಟು ಹೇಳಿದ್ರು ಅಷ್ಟೇ. ಒಂದೇ ಒಂದು ಸಲ ಯಾರಾದ್ರೂ ಹೇಳ್ಬಿಡ್ರಪ್ಪ ನಾನು ತಿಂಗಳಿಗೆ ಒಂದ್ಸಲ ಸರ್ಕಾರಿ ಶಾಲೆ ನೋಡ್ತೀನಿ ಅಂತ. ಇವ್ರುಗಳು ಹೋಗೋದು ಹೇಗಿರುತ್ತೆ ಅಂದ್ರೆ 10-20 ಫೋನ್ ಹೋಗಿರುತ್ತೆ ಇವ್ರು ಬರ್ತಾ ಇದಾರೆ ಅಂದ್ರೆ. ಬರೋ ನಾಳೆ ಬರ್ತಾರೆ, ವಿಸಿಟ್ ಮಾಡ್ತಾರೆ ಅಂದ್ರೆ ಹಿಂದಿನ 2 ದಿನದ ಮುಂಚೆನೆ ಗೊತ್ತಾಗಿರುತ್ತೆ ಶಾಲೆಗೆ. ಅವಾಗ ಅವ್ರೆಲ್ರು ನೀಟಾಗಿ ಮಾಡಿ ಇಟ್ಕೊಂಡಿರ್ತಾರೆ, ಎಲ್ಲ ರೀತಿ ವ್ಯವಸ್ಥೆ ಆಗಿರುತ್ತೆ. ನೀವು ಬಂದಾಗ ಚೆನ್ನಾಗೇ ಕಾಣಿಸುತ್ತೆ, ನೀವು ಹೋದಾಗ ಚೆನ್ನಾಗೇ ಕಾಣಿಸುತ್ತೆ. ಯಾಕೆ ಹೇಳಿ, ನಾನು ಸರ್ಕಾರಿ ಶಾಲೆಯಲ್ಲೇ ಓದೋಳು, ನಾನು ಸರ್ಕಾರಿ ಹಾಸ್ಟೆಲ್ಗಳಲ್ಲೇ ಬೆಳೆದೋಳು. ನನಗೆ ಗೊತ್ತಿದೆ ಅಲ್ಲಿ ವ್ಯವಸ್ಥೆಗಳು ಹೇಗಿರುತ್ತೆ ಅಂತ. ಅದು ಅಷ್ಟು ನೀಟಾಗಿ ಮಾಡಿರ್ತಾರೆ. ನೀವು ಏನೋ ಚೆನ್ನಾಗಿದೆ ಬಿಡು ಅನ್ಕೊಂಡಿರ್ತೀರಾ. ವಿಸಿಟ್ ಮಾಡೋರು ಹೇಳಿ ಕೇಳಿ ಹೋಗೋದಲ್ಲ, ಹೇಳ್ದೆ ಹೋಗಿ. ಆವಾಗಿಂತ ಪ್ರಕರಣಗಳು ಸಿಗುತ್ತೆ, ಹುಡುಕ್ತಾ ಹೋಗಿ. ಎಷ್ಟೋ ಪ್ರಕರಣಗಳು ಸಿಗುತ್ತೆ ನಿಮಗೆ ಸರ್ಕಾರಿ ಶಾಲೆಯ ಅವ್ಯವಸ್ಥೆ ಬಗ್ಗೆ. ಹೇಳ್ತಾ ಹೋದ್ರೆ 1 ವಾರ ಸಾಕಾಗಲ್ಲ, ಅಷ್ಟು ಅವ್ಯವಸ್ಥೆಯಿಂದ ಕೂಡಿದ ಸರ್ಕಾರಿ ಶಾಲೆಗಳು, ಸರ್ಕಾರಿ ಆಸ್ಪತ್ರೆಗಳು. ಜನಕ್ಕೆ ಬೇಕಾಗಿರುವ ಮೂಲ ಸೌಕರ್ಯ ಕಣ್ರಿ ಇವೆಲ್ಲ. ಅದನ್ನೇ ಒದಗಿಸ್ತಾ ಇಲ್ಲ ನೀವು, ಅದನ್ನೇ ಕೊಡಕ್ಕಾಗ್ತಿಲ್ಲ. ಇನ್ನೇನ್ರಿ ಕೊಡ್ತೀರಾ ನೀವು? ಜನಪ್ರತಿನಿಧಿಗಳಾಗಿ, ಅಧಿಕಾರಿಗಳಾಗಿ ಪ್ರಮಾಣ ವಚನ ಮಾಡ್ತೀರಾ ಅಲ್ಲ? ಏನಿದೆನಾ? ಫಸ್ಟ್ ಅದನ್ನೆಲ್ಲ ಪ್ರಮಾಣ ವಚನ ಮಾಡುದು. ಫಸ್ಟ್ ಜನರ ಮೂಲ ಸೌಕರ್ಯಗಳನ್ನ ಒದಗಿಸ್ತೀನಿ ಅಂತ ಹೇಳಿ ಪ್ರಮಾಣ ವಚನ ಮಾಡಿ. ಆಗ ನಿಮ್ಮ ಅಧಿಕಾರಕ್ಕೆ, ನಿಮ್ಮ ಸ್ಥಾನಕ್ಕೊಂದು ಬೆಲೆ ಸಿಗುತ್ತೆ. ಅದು ಬಿಟ್ಕೊಂಡು AC ಕಾರಲ್ಲಿ ತಿರುಗಿದ್ರೆ ಸಾಕಾಗಲ್ಲ ಸರ್. ಸರ್ಕಾರಿ ಶಾಲೆಗಳು, ಸರ್ಕಾರಿ ಆಸ್ಪತ್ರೆಗಳನ್ನ ಅಭಿವೃದ್ಧಿ ಪಡಿಸ್ಬೇಕು. ಏನು ಸೌಲಭ್ಯ ಇಲ್ವೋ ಅದನ್ನ ಒದಗಿಸ್ಬೇಕು. ನಿಮ್ ತರಾನೇ AC ಕಾರ್ ಅಲ್ಲಿ ತಿರುಗ್ಲಿ ಅಂತ ಕೂಲಿ ಮಾಡ್ಬಿಟ್ಟು ಕಳಿಸ್ತಾ ಇರ್ತಾರೆ ಅಪ್ಪ ಅಮ್ಮ. ದಯವಿಟ್ಟು ನಿಮ್ ಕೈಲಿ ಏನೂ ಮಾಡಕ್ಕಾಗ್ಲಿಲ್ವಾ, ಆದ್ರೆ ಕೊನೆಯ ಪಕ್ಷ ಆ ಊಟನಾದ್ರೂ ಕರೆಕ್ಟಾಗಿ ಕೊಡ್ರಿ. ಆ ಮಕ್ಳು ಜೀವಕ್ಕೆ ಯಾಕೆ ಆಪತ್ತನ್ನ ಕುತ್ತು ತರ್ತೀರಾ? ಯಾಕೆ ಹೇಳಿ, ಏನಾದ್ರೂ ಜೀವಕ್ಕೆ ಹೆಚ್ಚು ಕಮ್ಮಿ ಆದ್ರೆ ಏನು 5ರಿಂದ 10 ಲಕ್ಷ ಪರಿಹಾರ ಕೊಡ್ತೀರಾ ಅಷ್ಟೇ. ನಿಮ್ ಕೈಲಿ ಆಗೋದು ಅಷ್ಟೇ. ಪರಿಹಾರ ಕೊಟ್ಬಿಟ್ರೆ ಮಕ್ಳು ಜೀವ ವಾಪಸ್ ಬರುತ್ತಾ? ಮಕ್ಳು ಆರೋಗ್ಯ ಸಮಸ್ಯೆ ಸರಿಯಾಗುತ್ತಾ? ಆ ಪರಿಹಾರ ಕೊಡೋದನ್ನ ಫಸ್ಟ್ ಬಿಡಿ. ಫಸ್ಟ್ ಸಮಸ್ಯೆಗಳನ್ನ ಪರಿಹರಿಸಿ. ಫಸ್ಟ್ ಸರ್ಕಾರಿ ಶಾಲೆಗಳನ್ನ ಅಭಿವೃದ್ಧಿ ಪಡಿಸಿ. ಯಾಕ್ರಿ ಕಳ್ಸಲ್ಲ ಪೇರೆಂಟ್ಸು ಸರ್ಕಾರಿ ಶಾಲೆಗಳಿಗೆ? ಇವತ್ತು ಸರ್ಕಾರಿ ಶಾಲೆಗಳು ಮುಚ್ಚಿ ಹೋಗೋದಕ್ಕೆ ನಮ್ಮ ಜನಪ್ರತಿನಿಧಿಗಳೇ ಕಾರಣ. ಇವತ್ತು ಅವರಿಂದಾನೇ ಇವತ್ತು ಸರ್ಕಾರಿ ಶಾಲೆಗಳು ಮುಚ್ಚಿಸ್ತಾ ಇರೋದು. ಯಾಕೆ ಹೇಳಿ, ಅವ್ರ ಅಭಿವೃದ್ಧಿ ಮಾಡ್ತಾ ಇಲ್ಲ, ಸಮಸ್ಯೆಗಳನ್ನ ಕೇಳ್ತಾ ಇಲ್ಲ. ಏನ್ರಿ ಇರುತ್ತೆ ನಿಮ್ಗೆ ಸಮಸ್ಯೆ ಕೇಳೋದು ಬಿಟ್ಟು? ನಾವು CM ನ ಡೈರೆಕ್ಟ್ ಆಗಿ ಮೀಟ್ ಆಗಕ್ ಆಗಲ್ಲ ಅಂತಾನೆ ಗ್ರಾಮ ಪಂಚಾಯತಿ ಮೆಂಬರು, ತಾಲೂಕ್ ಪಂಚಾಯತಿ ಮೆಂಬರು, ಜಿಲ್ಲಾ ಪಂಚಾಯತಿ ಮೆಂಬರು, MLA ಅಂತ ನೇಮಕ ಮಾಡೋದು. ಯಾಕೆ ಹೇಳಿ, ಸ್ವಾಮಿ ನಮ್ಮ ಸಮಸ್ಯೆಗಳನ್ನ ಕೇಳಿ
ನಮ್ಮ ಸಮಸ್ಯೆ ಬರೀ ಪರಿಹಾರ ಕೊಡಿ ಅಂತ. ನಿಮ್ಮನೆ ಆಸ್ತಿ ಕೇಳ್ತಾ ಇಲ್ಲ ಆ ಮಕ್ಕಳು, ಬಿಸಿ ಊಟದ ನೆಟ್ಟು ಊಟ ಕೊಡಿ ಅಂತ ಕೇಳ್ತಾ ಇರೋದು. ನಿಮ್ಮನೆ ಆಸ್ತಿ ಬರ್ಕೊಡಿ ಅಂತ ಕೇಳ್ತಾ ಇಲ್ಲ. ಅದು ನಿಮ್ ದುಡ್ಡಲ್ಲಿ ಕೊಡಬೇಡಿ ಸ್ವಾಮಿ, ಸರ್ಕಾರದಿಂದ ಬರುತ್ತೆ. ಯಾಕೆ ಟ್ಯಾಕ್ಸ್ ಕಟ್ಟಲ್ವಾ ಯಾರು? ಒಂದೊಂದು ಬೆಂಕಿ ಪಟ್ಟಣದಿಂದ ಹಿಡಿದು ಪ್ರತಿಯೊಂದಕ್ಕೂ ಟ್ಯಾಕ್ಸ್ ಹಾಕ್ತೀರಾ? ಟ್ಯಾಕ್ಸ್ ಕಟ್ಟಲ್ವಾ ಯಾರು? ಕಟ್ತಾರೆ ಅಲ್ವಾ? ಆ ದುಡ್ಡಲ್ಲಿ ಕೊಡ್ರಿ. ಬೇರೆ ಎಲ್ಲದಕ್ಕೂ ಖರ್ಚು ಮಾಡ್ತೀರಾ? ಎಲ್ಲೆಲ್ಲೋ ಕಾರ್ಯಕ್ರಮಗಳನ್ನ ಸಮಾವೇಶ ಮಾಡೋದಕ್ಕೆ 10 ಕೋಟಿ 11 ಕೋಟಿ ಖರ್ಚು ಮಾಡ್ತೀರಾ? ಇಂಥವ್ ಖರ್ಚು ಮಾಡ್ರಿ, ಓಟು ತನ್ನಂತಾನಾಗೆ ಬರುತ್ತೆ. ಯಾಕೆ ಬರಲ್ಲ? ಉದ್ಧಾರ ಯಾಕಾಗಲ್ಲ ಸರ್ಕಾರಿ ಶಾಲೆಗಳು? ಫಸ್ಟ್ ಅದನ್ನ ಮಾಡಿ. ಇವತ್ತು ನಿಜವಾಗ್ಲೂ ಆ ವಿಡಿಯೋಗಳನ್ನ ನೋಡಿದಾಗ ಮಕ್ಕಳು ಇಷ್ಟು ಪುಟ್ಪುಟಾಣಿ ಮಕ್ಕಳು ಏನು 3ನೇ ಕ್ಲಾಸ್ 4ನೇ ಕ್ಲಾಸ್ ಇದಾವೆ, ಬುದ್ಧಿ ತರ್ತವೆ, ತಗೊಬಂದು ಊಟ ಮಾಡ್ತಾರೆ. ಆ ತಣ್ಣಗಿರೋ ಊಟ ಮಾಡ್ತಾರೆ. ಊಟದಲ್ಲಿ ಹುಳ ಕಾಣಿಸ್ತಾ ಇದೆ. ನಿಮಗೇನು ಅನ್ಸಲ್ಲ ಬಿಡಿ, ಆದ್ರೆ ನಮ್ಗಳಿಗೆ ನೋಡ್ದಾಗ ಬೇಜಾರಾಗುತ್ತೆ, ಎಲ್ಲಿ ಹೋಗ್ತಾ ಇದೆ ವ್ಯವಸ್ಥೆ ಅಂತ. ದಯವಿಟ್ಟು ಎಜುಕೇಟೆಡ್ ಹಾಗೆ ಜನಪ್ರತಿನಿಧಿಗಳೇ ಅಥವಾ ಅಲ್ಲಿಯ ಯಾರೇ ಇದ್ರು ಅಧಿಕಾರಿಗಳಿದ್ರು ದಯವಿಟ್ಟು ಈ ಸಮಸ್ಯೆನ ಬಗೆಹರಿಸಿ. ಇದೊಂದು ಶಾಲೆಯ ಸಮಸ್ಯೆ ಅಲ್ಲ, ಇವತ್ತಿನ ಈ ವಿಷಯ ಇದು ರಾಜ್ಯದಲ್ಲಿರುವ ಅಷ್ಟೂ ಸರ್ಕಾರಿ ಶಾಲೆಗಳಿಗೂ ಕೂಡ ಇದು ಉದಾಹರಣೆನೆ. ದಯವಿಟ್ಟು ಯಾಕೆ ಅಂದ್ರೆ ಇನ್ನು ಮುಂದೆ ಯಾರು ಎಚ್ಚೆತ್ಕೊಂಡು ಸರ್ಕಾರಿ ಶಾಲೆಗಳಿಗೆ ದಯವಿಟ್ಟು ಊಟದ ವ್ಯವಸ್ಥೆಯನ್ನಾರು ಕರೆಕ್ಟ್ ಆಗಿ ಮಾಡ್ಕೊಡಿ ಸ್ವಾಮಿ. ಊಟದ ವ್ಯವಸ್ಥೆ, ಯಾಕೆಂದ್ರೆ ಮನುಷ್ಯ ದುಡಿಯೋದೇ ಒಂದು ಹೊತ್ತಿನ ಅನ್ನಕ್ಕೋಸ್ಕರ. ಆ ಅನ್ನನೇ ನೀವು ನೆಟ್ಟು ಕೊಡ್ಲಿಲ್ಲ ಅಂದ್ರೆ ಇನ್ನೇನ್ ಹೇಳ್ಬೇಕು? ಸೊ ಈ ವಿಡಿಯೋ ಮಾಡ್ತಾ ಇರೋ ಉದ್ದೇಶನೇ ಅಷ್ಟೇ, ಸರ್ಕಾರಿ ಶಾಲೆಗಳಿಗೆ ಸರಿ ಆಗ್ಬೇಕು. ಇನ್ನು ಮುಂದೆ 2026 ಇದ್ರೆ ಎಲ್ಲರೂ ರೆಸಲ್ಯೂಷನ್ ಹಾಕೊಂತಾರಲ್ಲ, ಹಾಕೊಳ್ಳಿ ಇದನ್ನು ರೆಸಲ್ಯೂಷನ್. ಸರ್ಕಾರಿ ಶಾಲೆಗಳನ್ನ ಉದ್ಧಾರ ಮಾಡ್ತೀವಿ, ಆಸ್ಪತ್ರೆಗಳನ್ನ ನಾವು ಸರಿ ಮಾಡ್ತೀವಿ ಅಂತ, ಕನಿಷ್ಠ ಪಕ್ಷ ಮೂಲ ಸೌಕರ್ಯಗಳನ್ನಾರು ನೀಡ್ತೀವಿ ಅಂತ ಹೇಳಿ ರೆಸಲ್ಯೂಷನ್ ಹಾಕೊಳ್ಳಿ. ಅವಾಗ್ಲಾದ್ರೂ ನೋಡೋಣ ಎಷ್ಟು ಬದಲಾವಣೆಗಳನ್ನಾಗುತ್ತೆ ಅಂತ. ಬದಲಾವಣೆ ಜಗದ ನಿಯಮ ಅಂತಾರೆ, ಆದ್ರೆ ಆ ಬದಲಾವಣೆ ನಮ್ಮಿಂದಾನೇ ಆಗಿರ್ಬೇಕು. ಸೊ ಮತ್ತೆ ಇಂಥದ್ದೇ ಮತ್ತೊಂದು ವಿಷಯದೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ನ್ಯಾಷನಲ್ ಟಿವಿ ಕನ್ನಡ. ಧನ್ಯವಾದಗಳು.